ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಾಲಿನಿ ಅಂತ. ನಾನು ಪಿರಮಿಡ್ ವ್ಯಾಲಿಯಿಂದ ಮಾತಾಡ್ತಾ ಇದ್ದೀನಿ. 2004ರಲ್ಲಿ ನನಗೆ ಈ ಒಂದು ಆನಾಪಾನಸತಿ ಧ್ಯಾನ ಅನ್ನೋದು ಪರಿಚಯ ಆಯಿತು. ಈ ಒಂದು 21 ವರ್ಷಗಳಿಂದ ಆನಾಪಾನಸತಿ ಧ್ಯಾನ, ಹಾಗೆ ಇದನ್ನ ಪರಿಚಯ ಮಾಡಿರುವ ಬ್ರಹ್ಮರ್ಷಿ ಪತ್ರಿಜಿಯವರ ಒಂದು 20 ವರ್ಷ ಒಡನಾಟ ಅನ್ನೋದು ನನ್ನ ಈ ಒಂದು ಮಾಸ್ಟರ್ ಆಗಿ ಇರೋದಕ್ಕೆ ಎಷ್ಟೋ ಪ್ರೇರಣೆ ಮಾಡಿದೆ ಅಂತಾನೆ ಹೇಳಬಹುದು. ಅಂಡ್ ಇವತ್ತು ನನ್ನ ಗುರು ಅನ್ನೋದ್ರ ಬಗ್ಗೆ ನನಗೆ ಇರೋ ಒಂದು ತಿಳುವಳಿಕೆನ ಎಲ್ಲರ ಜೊತೆ ಹಂಚ್ಕೊಳ್ಳೋಕ್ಕೆ ತುಂಬ ಖುಷಿಯಾಗಿದೆ. PMC ಕನ್ನಡದಿಂದ ಪ್ರತಿ ವಾರನೂ ಒಂದೊಂದು ದಿನ ಒಂದೊಂದು ಟಾಪಿಕ್ ಇಂದ ಈ ಒಂದು ಕಾರ್ಯಕ್ರಮ ಶುರುವಾಗಿದೆ. PMC ಟೀಮ್ ಎಲ್ಲರಿಗೂ ನನ್ನ ಕಂಗ್ರ್ಯಾಚುಲೇಷನ್ಸ್. ಇವತ್ತು ಗುರು ಅನ್ನೋ ಪದವನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಎಲ್ಲರಿಗೂ ಚಿಕ್ಕ ವಯಸ್ಸಿಂದಾನೇ ಗೊತ್ತು, ತುಂಬಾ ಫೆಮಿಲಿಯರ್ ಆಗಿರೋದು ಗುರು ಬ್ರಹ್ಮ ಗುರು ವಿಷ್ಣು ಅಂತ ಹೇಳ್ತಿರ್ತೀವಿ ಶ್ಲೋಕವನ್ನ. ಯಾವುದೇ ಸ್ಕೂಲ್ ಇದ್ರೇನೋ ಪ್ರೇಯರ್ ಅಲ್ಲಿ ಆ ಒಂದು ಪದದಿಂದ ಶುರುವಾಗುತ್ತೆ. ಅದೇ ತರ ಮಾತಾ ಪಿತಾ ಗುರು ದೇವಂ ಅಂತಾನು ಹೇಳ್ತೀವಿ. ಈ ಗುರು ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಬಹಳ ಮುಖ್ಯವಾದಂತ ಒಂದು ಪಾತ್ರ ಅಂತ ಹೇಳ್ಬೋದು. ಈಗ ತಂದೆ ತಾಯಿ ಮನೆಯಲ್ಲಿ ಏನ್ ಹೇಳ್ಕೊಡ್ತಾರೋ ಅದು ಅವರ ಒಂದು ಪ್ಯಾರೆಂಟಿಂಗ್ ಸ್ಕಿಲ್ ಇಂದ ಬರುತ್ತೆ. ಆಗಿದ್ರೆ ನಾವು ಕಲಿಯಕ್ಕೆ ಈ ಒಂದು ಸಮಾಜದಲ್ಲಿ ಎಷ್ಟೋ ಇರುತ್ತೆ. ಈಗ ನಾವು ಇಂಗ್ಲಿಷ್ ಅಲ್ಲಿ ಸಿಂಪಲ್ ಆಗಿ ಟೀಚರ್ ಅಂತ ಹೇಳ್ತೀವಿ. ಈಗ ಟೀಚರ್ ಅಂತ ಹೇಳೋದಕ್ಕೂ ಗುರು ಅಂತ ಹೇಳುವಾಗ ಅದರ ಒಂದು ಗುರು ಅನ್ನೋ ಪದಕ್ಕೆ ಆಟೋಮ್ಯಾಟಿಕ್ ಆ ಒಂದು ವೇಟೇಜ್ ಬಂದ್ಬಿಡುತ್ತೆ ಅಂತ ನನಗೆ ಅನಿಸುತ್ತೆ. ಒಂದ್ಸತಿ ಪತ್ರಿ ಸರ್ ಅವರ ಕಾನ್ಸೆಪ್ಟ್ ಅಲ್ಲಿ ಓದಿದ್ದೀನಿ, ಗುರು ಲಘು ಅಂತ. ಅಂದ್ರೆ ಆ ಭಾರದಲ್ಲೇ ಆ ಒಂದು ವೇಟ್ ಅಂದ್ರೆ ಇಟ್ ಇಸ್ ವೆಯ್ಟ್ ಆಫ್ ನಾಲೆಡ್ಜ್. ಎಷ್ಟು ಜ್ಞಾನವನ್ನ ಹೊಂದಿರ್ತೀವೋ ಅದರ ಒಂದು ಭಾರ ಅನ್ನೋದು ಜಾಸ್ತಿ ಆಗುತ್ತೆ. ಅಂಡ್ ನಮ್ಮ ಒಂದು ದೇಶದಲ್ಲಿ, ಭಾರತ ದೇಶದಲ್ಲಿ ಗುರು ಅನ್ನೋ ಪದಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ. ಒಂದು ದೊಡ್ಡವರ ನೋಡಿದ್ರೆ ಅಥವಾ ಯಾವುದೋ ಜ್ಞಾನವನ್ನ ಹೊಂದಿರೋರ ನೋಡಿದ್ರೆ ಅಥವಾ ಒಂದು ಸ್ಕಿಲ್ ಇರೋರ ನೋಡಿದ್ರೆ ಅವರ ಹತ್ರ ಕಲಿಬೇಕು, ಗುರು ಹತ್ರ ಒಬಿಡಿಯಂಟ್ ಆಗಿ ಇರಬೇಕು, ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ನಮ್ಮ ಒಂದು ಸಿಸ್ಟಮ್ ಅಲ್ಲಿ ಅದನ್ನ ಅಳವಡಿಸಿದ್ದಾರೆ. ಅಂಡ್ ಈಗ ಆಧ್ಯಾತ್ಮಿಕದಲ್ಲಿ ಗುರು ಅಂತ ತಗೊಳ್ಳಂದ್ರೆ ಕಾಷಾಯ ವಸ್ತ್ರ ಹಾಕಿರೋರು ಅಥವಾ ಒಂದು ಸಂಸ್ಥೆನ ಮ್ಯಾನೇಜ್ ಮಾಡೋರು ಅಥವಾ ಎಷ್ಟೋ ದೊಡ್ಡ ದೊಡ್ಡ ಒಂದು ಲೇಯರ್ ಆಫ್ ಪೀಪಲ್ ಅಂತ ಹೇಳ್ಬೋದು. ಅಂದ್ರೆ ಒಂದು ಸಮಾಜದಲ್ಲಿ ಹೆಚ್ಚು ಮಟ್ಟಿಗೆ ಇರೋರ ಜೊತೆ ಅವರ ಒಂದು ಸಾಂಗತ್ಯ ಇರ್ಬೋದು. ಅಂಡ್ ಅವರು ಹೇಳ್ಕೊಡ್ತಿರುವ ಒಂದು ಧ್ಯಾನದ ತರಗತಿಯಲ್ಲಿ ಸಾವಿರಾರು ಜನ ಬಂದಿರೋರಾಗ್ಲಿ ಅಂತವೆಲ್ಲ ನೋಡಿ ನಾವು ಗುರು ಅಂದ್ರೆ ಹಿಂಗೆ ಇರುತ್ತೆ ಅಂತ ನಾವು ಒಂದು ಇಂಪ್ರಿಂಟ್ ನ ಕ್ರಿಯೇಟ್ ಮಾಡ್ಕೊಂಡಿಟ್ಟಿರ್ತೀವಿ. ಒಂದು ಗುರು ಅಂದ್ರೆ ನನ್ನ ಮೈಂಡ್ ಅಲ್ಲಿ ಇದು ಮಿನಿಮಮ್ ಕ್ರೈಟೀರಿಯಾ. ಆ ಕ್ರೈಟೀರಿಯಾನ ಕ್ರಿಯೇಟ್ ಮಾಡಿರೋದು ಯಾರು? ನಮ್ಮ ಸಮಾಜದಿಂದ ಬಂದಿರೋದು ಅಥವಾ ನಾವು ಕೇಳಿರೋದನ್ನ ನಾವು ಆ ಒಂದು ಗೆರೆನ ಹಾಕೊಂಡಿರ್ತೀವಿ. ಸೊ ಇಂಥ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ಅವರು ಸೆಟ್ ಆಗಿದ್ರೇನೆ ಅವರು ಗುರುವು ಅಂತ ಹೇಳ್ತೀವಿ ನಾವು. ಈಗ ನಾನು 10ನೇ ತರಗತಿ ಓದ್ತಿರುವಾಗ ಈ ಒಂದು ಧ್ಯಾನಕ್ಕೆ ಪರಿಚಯ ಆಯ್ತು. ಹಾಗಾಗಿ ನನ್ನ ಒಂದು ಮನೆಯಲ್ಲಿ ಪರಿಸ್ಥಿತಿಯಲ್ಲಿ ಈ ಮ್ಯಾಥಲಾಜಿಕಲ್ ಸ್ಟೋರೀಸ್ನ ಕೇಳೋದು, ಮಹಾಭಾರತ ರಾಮಾಯಣ ಅಂತದ್ದು ಅಥವಾ ಯಾವುದಾದ್ರು ಟಿವಿಯಲ್ಲಿ ನೋಡೋದು, ಒಂದು ಮೈಂಡ್ ಸೆಟ್ ಇತ್ತು ಗುರು ಅಂದ್ರೆ ಏನು ಅಂತ. ಬಟ್ ಅಷ್ಟು ಎಕ್ಸ್ಪೋಜರ್ ಆ ಒಂದು ಟೈಮಲ್ಲಿ ಅವಶ್ಯಕತೆ ಬಂದಿಲ್ಲ ಅಂತ ಹೇಳ್ಬೋದು ನನಗೆ. ಹಾಗಾಗಿ ನನಗೆ ಗುರು ಅಂದ್ರೆ ಇಷ್ಟು ದೊಡ್ಡ ಉದ್ದ ಲಿಸ್ಟ್ ಇರಲಿಲ್ಲ, ಬಟ್ ಸ್ವಲ್ಪ ಇತ್ತು ಗುರು ಅಂದ್ರೆ ಹಿಂಗೆ ಇರ್ತಾರೆ ಅಂತ. ಹಾಗಿದ್ರೆ ನಾನು ಯಾವಾಗ ಪತ್ರಿಜಿ ಅವರನ್ನ ನೋಡಿದಿನೋ, ಏನಪ್ಪ ಗುರು ಅಂದ್ರೆ ಇಷ್ಟು ಸಿಂಪಲ್ ಇರ್ತಾರಾ ಅಂತ ಆಶ್ಚರ್ಯ ಅನ್ಸಿತ್ತು. ನಾನು 2004 ಅಲ್ಲಿ
ಪತ್ರಿಜಿಯವನ್ನ ಫಸ್ಟ್ ಭೇಟಿಯಾಗಿದೆ. ಡಿಸೆಂಬರ್ ಅಲ್ಲಿ ಪ್ರತಿ ವರ್ಷನೂ ನಮಗೆ ಧ್ಯಾನ ಮಹಾಯಜ್ಞಂ ಅಂತ ನಡೆಯುತ್ತೆ. ಆ ವರ್ಷ ಅದು ಹೈದರಾಬಾದಲ್ಲಿ ನಡೀತಿತ್ತು. ಆ್ಯಂಡ್ ಆ ಒಂದು ಪ್ರೋಗ್ರಾಮ್ ಅಲ್ಲಿ ತುಂಬ ದೂರದಿಂದ ಈ ಆಡಿಯನ್ಸ್ ಅಲ್ಲಿ ಎಲ್ಲ ಎಷ್ಟು ಪಾರ್ಟಿಸಿಪೆಂಟ್ಸ್ ಎಲ್ಲ ಬಂದಿರ್ತಾರಲ್ವಾ, ಒಂದು 5,000 ಜನ ಮೇಲೆ ಬಂದಿರ್ತಾರೆ ಅವಾಗ. ಹಾಗಾಗಿ ನಾನು ದೂರದಿಂದ ನೋಡ್ತಿರುವಾಗ ಇವಾಗಿರೋ ಥರ ಎಷ್ಟು LED TVs ಎಲ್ಲನೂ ಇಲ್ಲ, ವಿಡಿಯೋ ಕ್ಯಾಮರಾಸು ಅಷ್ಟು ಎಲ್ಲ ಇರಲಿಲ್ಲ. ಹಾಗಾಗಿ ದೂರದಿಂದ ನೋಡ್ತಿರುವಾಗ ಒಂದು ಸ್ಟೇಜ್ ಇದೆ, ಅವರು ಕೂಡ ನುಡಿಸ್ತಿದ್ರು ಮತ್ತು ಧ್ಯಾನ ಮಾಡಿಸ್ತಿದ್ರು. ಅದರ ಜೊತೆಗೆ ಅವರು ಸ್ಟೇಜ್ ಮೇಲೆ ಏನೋ ವರ್ಕ್ ಇದೆ ಅಂತ ಅವರೇ ಹಿಂಗೆ ತಿರುಗಾಡ್ತಿದ್ದಾರೆ, ಅವರೇ ಎಲ್ಲವನ್ನ ಗೆಸ್ಟ್ನ ಕರೀತಿದ್ದಾರೆ. ನಾನು ಅನ್ಕೊಂಡೆ, ಏನಪ್ಪ ಗುರು ಅಂದರೆ ಒಂದು ಸಿಂಹಾಸನದಲ್ಲಿ ಕೂತ್ಕೋಬೇಕು, ಅವ್ರ ಸುತ್ತಮುತ್ತಿರೋರೆಲ್ಲ ಅವರಿಗೆ ಕೆಲಸ ಮಾಡಬೇಕು, ಇವರೇ ಎಲ್ಲ ಕೆಲಸ ಮಾಡ್ತಿದ್ದಾರೆ ಅಂದರೆ ಇಷ್ಟು ಸಿಂಪ್ಲಿಸಿಟಿಯಾಗಿ ಒಬ್ಬ ಗುರು ಇರಬಹುದಾ ಅಂತ ಒಂದು ಆಶ್ಚರ್ಯ ಬಂತು ನನಗೆ. ಹಾಗಾಗಿ ಅವರ ಒಂದು ಪ್ರವರ್ತನೆಯನ್ನ ನೋಡ್ತಿರುವಾಗ ಇಷ್ಟು ಡೌನ್ ಟು ಅರ್ತ್, ಅಂದರೆ ಒಂದು ಚೀಫ್ ಗೆಸ್ಟ್ ಕೂತಿದ್ರೆ, ಫಾರ್ ಎಕ್ಸಾಂಪಲ್ ಇನ್ನೊಂದು ನಾನು ಈ ಕಡೆ ಹೇಳಕ್ ಇಷ್ಟಪಡ್ತೀನಿ, ಅವರಿಗಂದ್ರೆ ವಯಸ್ಸಲ್ಲಿ ಜಾಸ್ತಿ ಇರೋರಾಗ್ಲಿ ಅಥವಾ ಸ್ಕಿಲ್ನಲ್ಲಿ ಜಾಸ್ತಿ ಇರೋರಾಗ್ಲಿ ಅಷ್ಟೇ ಒಂದು ಮರ್ಯಾದೆಯಿಂದ ಇರ್ತಾರೆ ಪತ್ರಿಜಿಯವರು. ನನಗೂ ಎಷ್ಟೋ ಗೊತ್ತು, ನಾನು ಇವೆಲ್ಲ ಮಾಡಿದ್ದೀನಿ ಅಂತ ಯಾವಾಗ್ಲೂ ಇರಲ್ಲ ಅವರಿಗೆ. ಅದು ನನಗೆ ಏನಕ್ಕೆ ಡೌಟ್ ಬಂದಿತ್ತು ಅಂದ್ರೆ, ಒಬ್ರು ಕೂತಿದ್ರೆ ಚೇರ್ ಮೇಲೆ, ಪತ್ರಿ ಸಾರು ಅವರ ಕಾಲ ಹತ್ರ ಕೆಳಗೆ ಕೂತಿದ್ರು. ಅದೇನಪ್ಪ ಇವರು ಗುರು ಅಂತಾರೆ, ಇವರ ಸಂಸ್ಥಾಪನೆ ಇಷ್ಟೊಂದು ಮಾಡಿದ್ದಾರೆ ಒಂದು ಆರ್ಗನೈಸೇಷನ್ನ, ಇವರು ಕೇಳಕ್ ಕೂರೋದೇನೋ ಅಂತ ಅರ್ಥ ಆಗಿರ್ಲಿಲ್ಲ. ಆಯ್ತು, ಇದೇನೋ ವೆರೈಟಿ ಆಗಿದೆ, ಆಯ್ತಪ್ಪ ನೋಡೋಣ ಅಂತ ನಾನು ಸುಮ್ಮನೆ ಹಂಗೆ ಆಗಿದೆ. ಇದು ಒಂದೊಂದು ವಿಷಯವನ್ನ ನಾನು ನೋಡ್ತಿರುವಾಗ ಮತ್ತೆ ಅವರ ಬಗ್ಗೆ ತಿಳ್ಕೋವಾಗ, ಅವರ ಒಂದು ಜ್ಞಾನವನ್ನ ಓದಿರುವಾಗ ಅರ್ಥ ಆಯ್ತು ಗುರು ಅಂದ್ರೆ ಏನು. ನಾವು ಯಾವಾಗ ಗುರು ಅಂತ ಅನ್ಕೊಳ್ತೀವೋ ಆಟೋಮ್ಯಾಟಿಕ್ ಆಗಿ ಇಂದಷ್ಟು ದೂರ ಬಂದ್ಬಿಡುತ್ತೆ. ನಾವೊಂದು ಬೌಂಡ್ರಿ ಹಾಕೋಬಿಡ್ತೀವಿ, ಗುರು ಅಂದ್ರೆ ಈ ತರ ಇರ್ತಾರೆ, ಅವ್ರನ್ನ ಹೋಗಿ ಮೀಟ್ ಮಾಡೋದು ಅನ್ನೋದು ಅಷ್ಟು ಸಾಮಾನ್ಯವಾದಂತ ಒಂದು ಕೆಲಸ ಇಲ್ಲ. ನಾವೇ ಅದನ್ನ ಒಂದು ಪ್ರಯಾರಿಟಿ ಆಗಿ ಇಟ್ಕೊಂಡಿರ್ತೀವಿ. ನನಗೆ ಅದೇ ಒಂದು ಪ್ರೋಗ್ರಾಮ್ ಅಲ್ಲಿ ಅವತ್ತು ಸಂಜೆ ನಾವು ಸ್ಟಾಲ್ಸ್ ಎಲ್ಲ ನೋಡ್ತಿದ್ದೀವಿ, ಪಿರಮಿಡ್ಸ್ ಬಗ್ಗೆ ನೋಡೋಣ ಅಂತ. ಪತ್ರಿ ಸರ್ ಹಂಗೆ ಸ್ಟಾಲ್ಸ್ ವಿಸಿಟ್ ಮಾಡಕ್ ಬಂದ್ರು. ಅಲ್ಲಿ ಪಕ್ಕದಲ್ಲಿರೋರು ಪರಿಚಯ ಮಾಡಿಕೊಟ್ರು. ಹೌದಾ, ಈಗ 1 ತಿಂಗಳು ಆಯ್ತಾ ನಿನ್ ಧ್ಯಾನಕ್ಕೆ ಬಂದು ಅಂತ ಶೇಕ್ ಹ್ಯಾಂಡ್ ಕೊಟ್ಟು ಹೋಗಿದ್ರು. ಅವ್ರು ಶೇಕ್ ಹ್ಯಾಂಡ್ ಕೊಡ್ತಿರುವಾಗ ಅವ್ರ ಕಣ್ಗಳನ್ನ ನೋಡಿದ್ರೆ ಎಷ್ಟು ಚಮಕ್ ಅಂತ ಇತ್ತು ನನಗೆ. ಈಗ ಯಾರನ್ನಾದನ್ನ ಫಸ್ಟ್ ಟೈಮ್ ನೋಡುವಾಗ ಆಟೋಮೆಟಿಕ್ ಆ ಒಂದು ಐ ಕಾಂಟ್ಯಾಕ್ಟ್ ಅಂತ ಕ್ರಿಯೇಟ್ ಆಗುತ್ತಲ್ವಾ, ಅವ್ರನ್ನ ಹಂಗ್ ನೋಡ್ತಿರುವಾಗ ಗೊತ್ತಿಲ್ದಿರೋ ಒಂದು ತೇಜಸ್. ನಾವು ಒಬ್ಬ ಗುರುವನ್ನ ಇಷ್ಟು ಹತ್ರ ಸಮೀಪದಿಂದ ನೋಡಬಹುದಾ ಅನ್ನೋದೇ ನನಗೆ ತುಂಬಾ ಮೈಯೆಲ್ಲ ಒಂದು ರೋಮಾಂಚನೆ ಆಗ್ಬಿಟ್ಟಿದೆ ಅಂತ ಹೇಳಬಹುದು. ಹಾಗಾಗಿ ಅದು ನನ್ನ ಒಂದು ಫಸ್ಟ್ ಪರಿಚಯ ಅವರದು. ಹಾಗೆ ಅವರ ಒಂದು ಜ್ಞಾನ ಸಂದೇಶಗಳನ್ನ ಕೇಳ್ತಿರುವಾಗ ಅಥವಾ ಬರೆದಿರೋ ಬುಕ್ಗಳನ್ನ ಓದಿರುವಾಗ ಎಷ್ಟು ಸಿಂಪಲ್ ಆಗಿ ಒಬ್ಬ ವ್ಯಕ್ತಿ ಜ್ಞಾನವನ್ನ ಹಂಚಬಹುದು ಅನ್ನೋದನ್ನ ನಾನು ತಿಳ್ಕೊಂಡೆ. ನಾವೆಷ್ಟು ಜಾಸ್ತಿ ಪದಜಾಲಗಳನ್ನ ಯೂಸ್ ಮಾಡಿದ್ರೆ ಅವರು ಗ್ರೇಟ್ ಅಂತ ಅನ್ಕೊಳ್ತೀವಿ. ಇಲ್ಲ, ನಾವು ಎಷ್ಟು ಸಿಂಪಲ್ ಆಗಿ ಅಲ್ಲಿ ಇರೋರಿಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ಹೇಳ್ತೀವೋ ನಮಗೆ ಅಷ್ಟು ಒಂದು ತಿಳುವಳಿಕೆ ಇದೆ ಅಂತ ಅರ್ಥ. ಈ ಪತ್ರಿಸನ್ ಜೊತೆ ಹೇಳಿರೋ ಕೇಳಿದೆ, ಎಷ್ಟು ಹೆಚ್ಚಾಗಿ ನಾವು ತುಂಬಾ ಸಾಂಸ್ಕ್ರಿಟ್ ಪದಗಳನ್ನ ಅಥವಾ ಯಾವುದೋ ಒಂದು ಉಪನಿಷತ್ಸ್ ಅಲ್ಲಿ ಇರೋ ಒಂದು ಶ್ಲೋಕಗಳನ್ನ ಹೇಳಿದ್ರೆ ನಾವು ಪಾಂಡಿತ್ಯವನ್ನ ತೋರಿಸ್ಕೊಳ್ಳೋದಲ್ಲ. ಅಲ್ಲಿ ನಿನ್ನ ಮುಂಚೆ ಇರೋವನಿಗೆ, ನಿನ್ನ ಹತ್ರ ಇರೋವರಿಗೆ ಯಾವುದು ಬೇಕೋ ಅವನಿಗೆ ಅರ್ಥ ಆಗೋ ರೀತಿಯಲ್ಲಿ ಯಾರು ಹೇಳ್ತಾರೋ ಅವನು ಕರೆಕ್ಟ್ ಆಗಿರೋ ಗುರು. ಈಗ ನನಗೆ ಕೆಮಿಸ್ಟ್ರಿ ಅಂದ್ರೆ ಸ್ವಲ್ಪ ಭಯ, ಅದೇನೇನೋ ಈಕ್ವೇಶನ್ಸ್ ಎಲ್ಲ ಬರುತ್ತೆ, ಆ ಒಂದು ಫಾರ್ಮುಲಾಸ್ ಎಲ್ಲ ಜ್ಞಾಪಕಿಡಬೇಕಂದ್ರೆ ಕಷ್ಟ ಅಂತ. ಹಾಗಿದ್ರೆ ನನ್ನ ಕೆಮಿಸ್ಟ್ರಿ ಟೀಚರ್ ನನಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ರೆ, ನನಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಟ್ಟಿದ್ರೆ ನನಗೆ ಕೆಮಿಸ್ಟ್ರಿ ಮೇಲೆ ಭಯ ಬರಲ್ಲ. ಆ ಒಂದು ಟೀಚರು
ಅವ್ರಿಗೆ ಎಷ್ಟು ಜ್ಞಾನ ಬೇಕಂದ್ರೆ ಇರ್ಬೋದು, ಅವ್ರ ಥೀಸಿಸ್ ಬರ್ದಿರ್ಬೋದು. ಆಗಿದ್ರೆ ನನಗೆ ಹೆಂಗ್ ಅರ್ಥ ಆಗ್ಬೇಕು, ನಾನು ಈಗ ಶುರು ಮಾಡಿದೀನಿ, ನನಗೆ ಅರ್ಥ ಆಗೋ ರೀತಿಯಲ್ಲಿ ಅವ್ರು ಹೇಳ್ಬೇಕು. ಅವ್ರು ಸುಮ್ನೆ ಮಾತಲ್ಲಿ H2O ಅಂತ ಹೇಳ್ತಿದ್ರೆ ಅಯ್ಯೋ ಇದೇನೋ ದೊಡ್ಡದಪ್ಪ ಅಂತ ಅನ್ಕೊಳ್ತೀವಿ. ನೀರಂದ್ರೆ ಇದು, ಅದರಲ್ಲಿ ಇಷ್ಟು ಹೈಡ್ರೋಜನ್ ಇರುತ್ತೆ, ಇಷ್ಟು ಆಕ್ಸಿಜನ್ ಇರುತ್ತೆ, ಈ ಎರಡನ್ನ ಇಷ್ಟು ಮಿಕ್ಸ್ ಮಾಡಿದ್ರೆ ಅದನ್ನ ವಾಟರ್ ಅಂತ ಹೇಳ್ತೀವಿ, H2O ಅಂತ ಹೇಳ್ತೀವಿ ಅಂತ ತಿಳಿಸೋ ತರ ಹೇಳ್ಬೇಕು. So the more simple we are, the more enlightened we are. ಅದನ್ನ ಪತ್ರಿಜಿ ಅವರ ಜೀವನದಿಂದ ನಾವು ಅರ್ಥ ಮಾಡ್ಕೋಬಹುದು. ಅಂಡ್ ಅದೇ ತರ ಪತ್ರಿಜಿ ಅವ್ರನ್ನ, ಸರ್ ನೀವು ದಿ ಬೆಸ್ಟ್ ಗುರು ಸರ್, ನಿಮ್ಮಂತ ಗುರು ನಾವು ಯಾವಾಗ ಯಾರನ್ನ ನೋಡಿಲ್ಲ. ಏನಕ್ಕಂದ್ರೆ ಎಷ್ಟೋ PSSM ಅಲ್ಲಿ ಎಷ್ಟೋ ಜನ ಬೇರೆ ಬೇರೆ ಕಡೆ ಧ್ಯಾನವನ್ನ ಕಲಿತು ಬಂದಿರೋರು ಇರ್ತಾರೆ. ಹಾಗಿದ್ರೇನೋ ಪತ್ರಿ ಸರ್ ಒಂದೇ ಮಾತು ಹೇಳ್ತಿದ್ರು, ಐ ಆಮ್ ಅ ಬೆಸ್ಟ್ ಸ್ಟೂಡೆಂಟ್, ನಾಟ್ ಅ ಬೆಸ್ಟ್ ಗುರು ಅಂತ. ಯಾವಾಗ ನಾವು ಒಂದು ಸ್ಟೂಡೆಂಟ್ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತೀವೋ, ನಾನು ಇನ್ನೂ ಕಲಿತಾ ಇದ್ದೀನಿ, ಇನ್ನೂ ಕಲಿಯೋಕೆ ಎಷ್ಟೋ ಇದೆ ಅಂತ ಒಂದು ಪ್ಯಾಟರ್ನ್ ಸೆಟ್ ಆಗಿರುತ್ತೆ. ಹಂಗಾಗಿ ನನಗೆಲ್ಲ ಗೊತ್ತು, ನಾನು ಹೇಳೋದೇ ಇವರೆಲ್ಲ ಕೇಳಬೇಕು ಅಂತ ಅಧಿಕಾರ ಯಾವಾಗ್ಲೂ ತೋರಿಸಿಲ್ಲ ಪತ್ರಿಜಿ ಅವರು. ಅಷ್ಟು ಅಧಿಕಾರವನ್ನು ತೋರಿಸಿದ್ರೆ ಒಂದು ಚಿಕ್ಕ ಜಾಗದಲ್ಲಿ ಇಷ್ಟೊತ್ತಿಗೂ ಇದ್ರು. ಈ ಒಂದು PSSM ಸಂಸ್ಥೆ ಅದ್ಭುತವಾಗಿ ಈ ವಿಸ್ತರಣೆಗೊಂಡಿದೆ ಅಂದ್ರೆ ಆ ಒಂದು ಸ್ವೇಚ್ಛದಿಂದ ಪ್ರತಿಯೊಬ್ಬರಿಗೂ ಅವರು ಅವಕಾಶವನ್ನ ಕೊಡ್ತಿದ್ರು. ಈಗ ಎಷ್ಟು ಸಂಸ್ಥೆಗಳಲ್ಲಿ ಅವರ ಒಂದು ಗುರು ಜೊತೆನೆ ಅವರ ಪಕ್ಕದಲ್ಲಿ ಕೂತ್ ಮಾತಾಡ್ಬೋದು ಹೇಳಿ. ಈಗ ನನ್ನ ಗುರು ಅಂತ ನಾನು ಮಾತಾಡ್ತಿದ್ದರೆ ನಂತರ ಸಾವಿರಾರು ಜನ PSSM ಅಲ್ಲಿ ಮಾತಾಡ್ಬೋದು. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಅಂಡ್ ಮೈ ಡಿಯರ್ ಗಾಡ್ಸ್ ಅಂತ ಹೇಳ್ತಿದ್ರು. ಪ್ರತಿ ಒಂದು ಸತೇನ ಅವರ ಸ್ಪೀಚ್ ಶುರು ಮಾಡುವಾಗ ಈ ಒಂದು ಸ್ಟೇಟ್ಮೆಂಟ್ ಬರ್ತಿತ್ತು. ಅಷ್ಟು ದೊಡ್ಡ ಗುರು ಫ್ರೆಂಡ್ಸ್ ಅಂತ ಹೇಳೋದೇನಪ್ಪ? ಅದೇ ಫಸ್ಟ್ ಕ್ವೆಶನ್. ಫ್ರೆಂಡ್ಸ್ ಅಂದ್ರೆ ನನ್ನ ಜೊತೆ ಓದೋರು ಇರ್ತಾರೆ, ಅಥವಾ ನನಗಂದ್ರೆ ಸೀನಿಯರ್ಸ್ ನನ್ನ ಫ್ರೆಂಡ್ಸ್ ಅಂತ ಹೇಳಲ್ಲ. ಕಾಲೇಜಲ್ಲಿ ಇರೋರ್ನ ನನ್ನ ಸೀನಿಯರ್ಸ್ ಅಂತಾನೆ ಹೇಳ್ತೀನಿ, ಅಥವಾ ನನ್ನ ನೆಕ್ಸ್ಟ್ ಬಂದಿರೋನು ಜೂನಿಯರ್ಸ್ ಅಂತ ಹೇಳ್ತೀನಿ. ಈಗ ಫ್ರೆಂಡ್ಸ್ ಅಂದ್ರೇನೆ ಅದೇ ಫಸ್ಟ್ ಆಶ್ಚರ್ಯ. ನೆಕ್ಸ್ಟ್ ಮೈ ಡಿಯರ್ ಮಾಸ್ಟರ್ಸ್. ಮಾಸ್ಟರ್ ಅಂದ್ರೆ ಎಷ್ಟೋ ಗೊತ್ತಿರೋರ್ನ ಮಾಸ್ಟರ್ ಅಂತ ಹೇಳ್ತೀವಿ, ಅವ್ರಿನ್ನೆಲ್ಲರನ್ನ ಮಾಸ್ಟರ್ ಅಂತ ಹೇಳ್ತವ್ರೆ. ಅಂದ್ರೆ ನಮ್ಮಲ್ಲಿ ಇರೋ ಒಂದು ಆ ಮಾಸ್ಟ್ರಿ ಜರ್ನಿಯಲ್ಲಿ ಇದೀವಿ ಅನ್ನೋದನ್ನ ಅವರು ಮತ್ತೆ ಮತ್ತೆ ಜ್ಞಾಪಕ ಮಾಡಿಸ್ತಿದ್ರು. ಅದಕ್ಕಂದ್ರೆ ಜಾಸ್ತಿ ಹೆಚ್ಚಾಗಿ ಆಶ್ಚರ್ಯ ಪಡ್ಬೇಕಾಗಿರೋದು ಮೈ ಡಿಯರ್ ಗಾಡ್ಸ್. ಭಗವಂತ ಅಂದ್ರೆ ಅದು ಫೋಟೋ ಅಲ್ಲಿ ಇರ್ಬೇಕು, ಒಂದು ಮಾಲೆ ಹಾಕ್ತೀವಿ ಅಷ್ಟೇ ಭಗವಂತ ಅಂದ್ರೆ. ಮೈ ಡಿಯರ್ ಗಾಡ್ಸ್ ಅಂದ್ರೆ ಪ್ರತಿಯೊಬ್ಬರಿಗೂ ಅವರೊಳಗೆ ಆ ಗಾಡ್ಲಿನೆಸ್ ಅಂತ ಇದೆ. ನಿನ್ನೊಳಗೆ ಇರೋ ಒಂದು ದೈವವನ್ನ ನೀನ್ ಯಾವಾಗ ಕಂಡ್ಕೊಳ್ತೀಯೋ ಆವಾಗ ನೀನ್ ಮಾಸ್ಟರ್ ಆಗ್ತೀಯ, ನಿನಗೆ ನೀನೇ ಒಳ್ಳೆ ಫ್ರೆಂಡ್ ಆಗ್ತೀಯ. ಎಲ್ಲವನ್ನ ಈ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಎಷ್ಟು ಅದ್ಭುತವಾಗಿ ಕೊಟ್ಟಿದ್ರಲ್ವಾ ಅಂತ ಅನ್ಸಿತ್ತು ನನಗೆ. ಅಂಡ್ ಇದಕ್ಕಂದ್ರೆ ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಯಾರಾದ್ರೂ ನನ್ನ ಗುರು ಅಂತ ಅವರನ್ನ ಪರಿಚಯ ಮಾಡ್ತಿರುವಾಗನು ಐ ಆಮ್ ನಾಟ್ ಯುವರ್ ಗುರು, ಯುವರ್ ಬ್ರೆತ್ ಇಸ್ ಯುವರ್ ಗುರು ಅಂತ ಹೇಳ್ತೀವಿ. ನಿಮ್ಮ ಶ್ವಾಸೆಯೇ ನಿಮ್ಮ ಗುರು. ನಾನು ಇವತ್ತು ನಿನಗೆ ಹೇಳ್ಕೊಟ್ಟಿದ್ದೀನಿ ಅಂದ್ರೆ ಐ ಆಮ್ ಓನ್ಲಿ ಅನ್ ಇನ್ಫಾರ್ಮರ್. ಒಂದು ಜರ್ನಲಿಸ್ಟ್ ತರ ನಿನಗೆ ಈ ಒಂದು ವಿಷಯವನ್ನ ಪರಿಚಯ ಮಾಡಿಕೊಟ್ಟೆ ಅಷ್ಟೆ. ಯಾವಾಗ್ಲೂ ನಿನ್ ಜೊತೆ ಇರೋದು ನಿನ್ನ ಶ್ವಾಸದ ಕಡೆ ಯಾವಾಗ ನಾವು ಗಮನ ಕೊಡ್ತೀವೋ ಆಟೋಮೆಟಿಕ್ ಆಗಿ ನಾವು ನಮ್ಮ ಗುರು ಜೊತೆ ಇರ್ತೀವಿ, ಆಟೋಮೆಟಿಕ್ ಆಗಿ ನಾವು ನಮ್ಮೊಳಗೆ ಹೋಗ್ತೀವಿ. ಯಾವಾಗ್ಲೂ ನಮ್ಮ ಜೊತೆ ಇರೋ ಒಂದು ಶ್ವಾಸವನ್ನ ನಮ್ಮ ಗುರು ಅಂತ ಎಷ್ಟು ಅದ್ಭುತವಾಗಿ ನಮ್ಮೆಲ್ಲರಿಗೂ ತಿಳಿಸಿದ ಒಂದು ಪತ್ರಿ ಸಾರ್ಗೆ ಎಷ್ಟು ಕೋಟಿ ಧನ್ಯವಾದಗಳು ಹೇಳ್ಕೊಂಡಿದ್ರೇನು ಸಾಕಾಗೋದಿಲ್ಲ ಅಂತಾನೆ ಹೇಳ್ಬೋದು ಮಾಸ್ಟರ್ಸ್. ಈ ಒಂದು ಶ್ವಾಸದ ಒಂದು ಅದ್ಭುತ ನಾವು ಪ್ರತಿನಿತ್ಯ ತಗೊಳ್ತಾನೆ ಇರ್ತೀವಿ, ಆಗಿದ್ರೆ ಅದರ ಕಡೆ ಗಮನ ಕೊಡಲ್ಲ ಅಷ್ಟೇ. ಶ್ವಾಸ ಒಂದು ಮಾತ್ರನೇ ಕಾನ್ಶಿಯಸ್ ಆಗಿರುತ್ತೆ, ಅನ್ಕಾನ್ಶಿಯಸ್ ಆಗಿರುತ್ತೆ. ಈಗ ನನ್ನ ಹೃದಯ ಹಿಂಗ್ ಮಾಡು ಹಂಗ್ ಮಾಡು ಅಂತ ಅದು ನಾನ್ ಮಾಡಕ್ ಆಗಲ್ಲ.
ಈಗ ಕೈ ನಾನು ಎತ್ತಿದ್ರೇನೆ ಎತ್ತಕ್ಕಾಗುತ್ತೆ, ಆಟೋಮೆಟಿಕ್ ಗೋ ಅಪ್ ಅಂದ್ರೆ ಅದು ಹೋಗಲ್ಲ. ಬಟ್ ಶ್ವಾಸ ಆಟೋಮೆಟಿಕ್ ನಡೆಯುತ್ತೆ, ಜೊತೆಗೆ ನಾನು ಬೇಕಂದ್ರೆ ಹೀಗೆ ತಗೊಂಡ್ಬಿಡ್ಬೋದು. ಸೊ ದಟ್ಸ್ ಅ ಸ್ಪೆಷಾಲಿಟಿ ಆಫ್ ಬ್ರೆತ್. ಅಂಡ್ ಆ ಬ್ರೆತ್ನ ನಾವು ಅಬ್ಸರ್ವ್ ಮಾಡಿದ್ರೆ ನಾವು ನಮ್ಮೊಳಗೆ ಇರೋ ಒಂದು ಪ್ರಪಂಚಕ್ಕೆ ಪರಿಚಯ ಆಗ್ತೀವಿ. ಆ ಒಂದು ಒಳಗಿನ ಪ್ರಪಂಚಕ್ಕೆ ನಮ್ಮನ್ನ ಪರಿಚಯ ಮಾಡಿಸುವ ಶ್ವಾಸ, ಮತ್ತೆ ಈ ಶ್ವಾಸವೇ ನಮ್ಮ ಗುರುವು ಅಂತ ನಮಗೆ ಪರಿಚಯ ಮಾಡಿಕೊಟ್ಟಿರುವ ಬ್ರಹ್ಮರ್ಷಿ ಪತ್ರಿ PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.